ಹಾಸನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ದೋಸ್ತಿ ಪ್ರೀತಮ್ ಗೌಡ ಕೆಲಸದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಸಂಸದ ಶ್ರೇಯಸ್ ಪಟೇಲ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಹಾಸನದ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿದ್ದಾರೆ. ಮೂಲ ಸೌಕರ್ಯ ಆಗಿರಬಹುದು, ಎಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಹಾಸನ ಇದೀಗ ದೇಶದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಬದ್ಧ ವೈರಿಯಾಗಿದೆ. ಹಾಸನದಲ್ಲಿ ಮಾತ್ರ ಬಾಯ್ ಬಾಯ್ ಅಂತ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನ ಹಾಡಿ ಕೊಂಡಾಡಿದ್ದಾರೆ. ಅಂದ್ರೆ ನಾವು ಕರೆದ್ರೆ ಬರ್ತಕ್ಕಂಥವ್ರು ಯಾರಿದ್ದಾರೆ? ಹಾಸನವನ್ನ ನಗರವನ್ನ ಯಾವ ರೀತಿಯಲ್ಲಿ ಸ್ವಚ್ಛತೆ ವಿಷಯದಲ್ಲಾಗಿರ್ಬೋದು, ಬ್ಯೂಟಿಫಿಕೇಶನ್ ಅಂತ ವಿಷಯದಲ್ಲಾಗಿರ್ಬೋದು, ಹಾಸನವನ್ನ ಒಂದು ಅಭಿವೃದ್ಧಿ ಪಡೆದ ಅವರ ಅವಧಿಯಲ್ಲಿ ಟಿಕೆಟ್ ಬರೀ 5 ವರ್ಷ, ಒಂದು ಟರ್ಮ್ ಅಲ್ಲಿ ಅವರು ಶಾಸಕರಾಗಿದ್ದು, ಅದರಲ್ಲೇ ಒಂದು ಎಲ್ಲ ಸಮಾಜಕ್ಕೆ ಒಂದು ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಮುಂದಿನ ದಿನಗಳು ಅವರು ಸಹ ಒಳ್ಳೆದಾಗಲಿ ಅಂತ ನಾವು ಸೋದರನಾಗಿ, ಪಕ್ಷ ಯಾವುದೇ ಬೇರೆ ಇರ್ಬೋದು, ಅದು ಸೋದರನಾಗಿ ನಾನು ಅವ್ರಿಗೆ ಸಮಾಜದ ಹೇಳಿಕೆಗೆ ಪ್ರಾಮಾಣಿಕವಾಗಿ ಯಾವುದೇ ಪಕ್ಷ ನಾನಾಗಿರ್ಬೋದು, ಪ್ರೀತಮಣ್ಣಾಗಿರ್ಬೋದು, ನಿಮ್ಮ ಸಮಾಜದ ಹೇಳಿಕೆಗಾಗಿ ಪ್ರಾಮಾಣಿಕವಾಗಿ ಸಲ್ಲಿಸುವಂತ ಕೆಲಸವನ್ನ ಹಗಲಿರುಳು ಏನೇ ಸಮಸ್ಯೆಗಳಿದ್ರೆ ಸಮಾಜದ ಹೇಳಿಕೆಗಾಗಿ ಶ್ರಮಪಟ್ಟು ನಾವು ಎಲ್ಲ ನಿಮಗೆ ಏಳಿಗೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಏನೇ ಸಮಸ್ಯೆಗಳು ನಾವು ಗಮನಕ್ಕೆ ತಗೊಬನ್ನಿ, ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಜೊತೆಗೆ ಇರುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಆದಷ್ಟು ಬೇಗ ನಾವೇನು ಈ ತರ ಒಂದು ಸಮಾರಂಭ ಮಾಡ್ತಿದ್ವಿ, ಮುಂದಿನ ದಿನಗಳಲ್ಲಿ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡುವಂತ ಕೆಲಸವನ್ನ ಆಗಬೇಕು.